ಶ್ರೀಧರ್ ಸರ್ ಎಲ್ಲೋ ಒಂದು ಕಡೆ ತುಂಬ ದಿವಸಗಳಿಂದ ಕಾಣೆ ಆಗಿದ್ರಿ. ಇದ್ರ ಮೂಲಕ ಮತ್ತೆ ಇದು ನಿಮಗೆ ರಿಪೀಟೆಡ್ ಕ್ವಶನ್ ಆಗಿರ್ಬೋದು ಐ ಥಿಂಕ್. ಎಲ್ಲ ಎಲ್ಲರೂ ಕೇಳಿದ್ದೀರಾ ಪ್ರತಿಯೊಬ್ಬರು ಬಿಕಾಸ್ ನೀವು ಒಂದು ಹಿಟ್ ಡೈರೆಕ್ಟರ್ ಸರ್, ಈಗ ಕನ್ನಡ ಇಂಡಸ್ಟ್ರಿಗೆ ಅಷ್ಟು ಹಿಟ್ ಕೊಟ್ಟವರು ಎಲ್ಲೋ ಒಂದು ಕಡೆ ಕಾಣೆ ಆಗ್ಬಿಡ್ತೀರಾ ಅಂದರೆ ಎಲ್ಲರೂ ನಾವು ಶ್ರೀಧರ್ ಸರ್ ಫಿಲಿಮ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀರಿ. ಸೊ ಯಾಕೆ ಈ ಗ್ಯಾಪು ಅಂತ? ನೋಡಿ, ನಾನು ನಿಜ ಹೇಳ್ತೀನಿ, ನಾನು ಸಿನಿಮಾನ ಹುಡ್ಕೊಂಡು ಹೋಗಿಲ್ಲ. ನನ್ನ ಹುಡ್ಕೊ ಬಂದು ಸಿನಿಮಾನೇ ನಾನು ಮಾಡಿರೋದು. ಆಮೇಲೆ ಈಗೇನು ಗೊತ್ತಾ, ನಾನು ಒಂದು ಸಿನಿಮಾ ಆಗೋ ತನಕ ಮತ್ತೊಂದು ಸಿನಿಮಾ ಮಾಡಿ ನಾನು ಒಂದೇ ಒಂದು ಮಾಡಿದ್ದು ಯಾವುದು ಅಂದರೆ ಸಾಗರ್, ಗಲಾಟೆ, ಬುಲ್ಬುಲ್, ಅವು ಮೂರು ಮಾತ್ರ ಸ್ವಲ್ಪ ಹತ್ತತ್ರ ಮಾಡಿದ್ದು. ಅದು ಬಿಟ್ಟರೆ ನಾನೆಲ್ಲ ಒಂದು ಸಿನಿಮಾ ರಿಲೀಸ್ ಆದಮೇಲೆ ಇನ್ನೊಂದು ಸಿನಿಮಾ ಮಾಡೋದು. ಈಗ ಯಾಕೆ ಗ್ಯಾಪ್ ಆಯಿತು ಅಂದರೆ, ಒಂದು ನಾನು ಒಡೆಯ ಆದಮೇಲೆ ಮಧ್ಯೆ ಗ್ಯಾಪಲ್ಲಿದ್ದೆ. ಅವಾಗ ನಾನು ನೆಕ್ಸ್ಟ್ ದರ್ಶನ್ ಸಾರಿಗೆ ಸಿನಿಮಾ ಮಾಡಬೇಕು ಅಂತ ಕತೆಗಳನ್ನ ಮಾಡ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಆ ಕತೆಗಳು ಯಾವುದೂ ಓಕೆ ಆಗ್ತಾ ಇರಲಿಲ್ಲ. ಆ ಟೈಮಲ್ಲಿ ಸುರೇಶ್ ಅವರು ಮತ್ತು ಸುಪ್ರೀತಾ ಮೇಡಮ್ ಇಬ್ಬರು ಸಿಕ್ಕಿ, ಈ ಥರದೊಂದು ಲೈನ್ ಇದೆ, ನಾವು ಮಾಡೋಣ, ಹೆಂಗೂ ಫ್ರೀ ಇದಿರಲ್ಲ, ಖಾಲಿ ಇದ್ರಲ್ಲಿ ಮಾಡೋಣ ಅಂದರು. ಸರಿ ಅಂತೇಳಿ ಒಪ್ಕೊಂಡು ಈ ಜಂಬೂ ಸರ್ಕಸನ್ನು ಒಪ್ಕೊಂಡೆ ಮಧ್ಯದಲ್ಲಿ ಮಾಡೋಣ ಅಂತ. ಅದಾದರೂ ಬೇಗ ಮುಗೀತಾ, ಅದು ಸ್ವಲ್ಪ ಪ್ರಾಬ್ಲಮ್ಗಳಲ್ಲಾಗಿ ಆಮೇಲೆ ಪಾಪ ಅವ್ರು ತಪ್ಪಿಲ್ಲ, ಯಾಕೆ ಪ್ರೊಡ್ಯೂಸರ್ದು ಮಿಸ್ಟೇಕ್ ಇಲ್ಲ. ಏನಂದರೆ ಅವರಿಗೆ ಬರಬೇಕಾಗಿದ್ದು ಫೈನಾನ್ಸ್ ಬಂದಿಲ್ಲ, ಮತ್ತು ಕೊಡಬೇಕಾದವ್ರು ಕೈ ಎತ್ಬಿಟ್ರು. ಇವ್ರು ಪಾಪ ರಿಲೀಸ್ ಮಾಡಬೇಕು ಅನ್ನೋಷ್ಟು ನಾನು ಆ್ಯಕ್ಚುಲಿ ಟ್ರೈಲರೆಲ್ಲ ರಿಲೀಸ್ ಮಾಡಿದ್ಕೊಳ್ಳೆ ನಾನು ಮೊದಲೇ ಹೇಳಿದೆ, ಟ್ರೈಲರ್ ರಿಲೀಸ್ ಮಾಡ್ಕೊ ಮುಂಚೆ ಸ್ವಲ್ಪ ಡೇಟ್ ಅನೌನ್ಸ್ ಮಾಡ್ಕೊಳ್ಳಿ, ಇಂಥ ದಿವಸ ಅಂತ ಅಂದ್ಕೊಳ್ಳೋಣ ಅಂತಿದ್ದೆ. ಬಟ್ ಅದೇನಾಯಿತು ಅಂದರೆ, ಅವರಿಗೆ ಯಾರನ್ನೋ ನಂಬ್ಕೊಂಡ್ರು, ಸ್ವಲ್ಪ ಡಿಲೇ ಆಯಿತು. ಫೈನಾನ್ಸ್ ಪ್ರಾಬ್ಲಮಿಂದ ಹಾಗೆ ತಳ್ಕೊ ಬಂತು. ನೋಡೋಣ, ಇರಲಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಬಿಡಿ ಅಂದೆ. ಈಗ ಇಲ್ಲ. ಆಮೇಲೆ ಅವ್ರಿಗೆ ಮೇಯ್ನ್ ಏನಂದರೆ, ಈ ಸಿನಿಮಾ ಅವ್ರಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಯಾರಿಗೆ? ಸುರೇಶ್ ಅವರಿಗಂತೂ ಈ ಸಿನಿಮಾನ ನೀವು ಯಾರಿಗೂ, ನಿಮಗೂ ನಂಬಿಕೆ ಇಲ್ಲ, ನಾನು ಡೈರೆಕ್ಟ್ರು, ನಿಮಗೂ ನಂಬಿಕೆ ಇಲ್ಲ ಅಂದರೂ ನಂಗೆ ನಂಬಿಕೆ ಇದೆ ಈ ಸಿನಿಮಾ ಬಗ್ಗೆ. ನಾನು ಯಾರಿಗೂ ಡಿಸ್ಟ್ರಿಬ್ಯೂಷನ್ ಕೊಡಲ್ಲ, ನಾನೇ ರಿಲೀಸ್ ಮಾಡ್ತೀನಿ. ನನಗೆ ಲಾಸ್ ಆದರೆ ನನಗೆ ಲಾಸ್ ಆಗಲಿ, ಬೇರೆಯವರಿಗೆ ಕೊಡೋದು ಬೇಡ. ಈ ಸಿನಿಮಾ ಬಗ್ಗೆ ನಂಗೆ ಹೋಪ್ ಇದೆ, ಇದ್ರಲ್ಲಿ ಗೆಲ್ತೀನಿ ಅಂತ ಅವರು ಇಷ್ಟು ದಿವಸ ಯಾರು ಡಿಸ್ಟ್ರಿಬ್ಯೂಷನ್ ಕೇಳಿದ್ರು ಕೊಡ್ದೈತಿ ಅವರೇ ಇಟ್ಕೊಂಡು ಅವರೇ ಈಗ ಗಂಗಾಧರ ಜೊತೆಯಲ್ಲಿ ರಿಲೀಸ್ ಮಾಡ್ತಾಯಿದ್ದಾರೆ. ಹಾಗಾಗಿ ಆ ಸಿನಿಮಾ ಬಗ್ಗೆ ಅವ್ರಿಗೆ ಅಷ್ಟು ಹೋಪ್ ಇರೋದ್ರಿಂದ ನನಗೆ ಈಗ ನನಗಿಂತ ಜಾಸ್ತಿ ಅವರಿಗೆ ಹೋಪ್ ಇದೆ. ಹಾಗಾಗಿ ಈ ಸಿನಿಮಾನ ಮಾಡಬೇಕು. ನಯನ ಮೇಡಮ್ ಅವ್ರಿಗೆ ಎಲ್ಲರಿಗೂ ಇವಾಗ ತಂದಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿದ್ದೀರಾ. ಸೊ ಈ ಗ್ಯಾಪಲ್ಲಿ ನೀವೇನು ಮಾಡ್ತಿದ್ರಿ ಅಂತ? ಕೆಲವೊಂದು ಸಿನಿಮಾಗಳಲ್ಲಿ ಆದಮೇಲೆ ಕಾಣಿಸ್ಲಿಲ್ಲ ನೀವು. ನಿಮ್ಮ ಚಿಕ್ಕಣ್ಣ ಜೋಡಿ ನಮಗೆ ಹಿಟ್ ಜೋಡಿ ಆಗಿತ್ತು, ಅದಾದಮೇಲೆ ಒಂದು ಗ್ಯಾಪ್ ತೊಗೊಂಡ್ರಿ. ಆ ಗ್ಯಾಪಲ್ಲಿ ಏನು ನಡೀತಿತ್ತು ನಯನ ಅವರು? ಚಿಕ್ಕಣ್ಣಂದು ಯಾವ್ದು ಮಾಡಿದ್ರು? ನಮ್ಮ ಸರ್ ಒಡೆಯದ ಸೀತಾರಾಮ ಕಲ್ಯಾಣ ಅಲ್ಲ, ನಾನು ಏನು ಹೀರೋಯಿನ್ ಆಗಿ ಮಾಡ್ಬಿಟ್ರೆ ಚಿಕ್ಕಣ್ಣನ ಜೊತೆ ಅಂದ್ಕೊಂಡೆ. ಅಂದ್ರೆ ಸ್ವಲ್ಪ ಸೀತಾರಾಮ ಕಲ್ಯಾಣದಲ್ಲಿ ಮಾಡೋದಕ್ಕೆ ಒಡೆಯದಲ್ಲಿ ಒಂದು 3 ಸೀನ್ ಬಂದ್ಬಿಟ್ಟು ಹೋಗ್ತೀನಿ, ಬಟ್ ಅದು ಅವ್ರ ಪೇರ್ ಆಗೇನೆ ಬಂದು ಹೋಗ್ತೀನಿ. ಸೊ ಆ ಥರದ್ದು ಇದಿತ್ತು. ಬಟ್ ಮಧ್ಯದಲ್ಲಿ ಅಂತ ಅಂದ್ರೆ ಲೈಕ್ ಯೋಗರಾಜ್ ಭಟ್ ಸರ್ದು ಕರ್ನಾಟಕ ನಮನಕ ಸಿನಿಮಾ ಅದು ಮಾಡುವಾಗ್ಲೇ ಐ ವಾಸ್ 7 months ಪ್ರೆಗ್ನೆಂಟ್. ಸೊ ಆ ಸಿನಿಮಾನೇ ಭಾಳ ಖರ್ಚದಲ್ಲಿ ಮುಗಿಸ್ದೆ ನಾನು. ಅದನ್ನು ಮುಗಿಸಿ ಒಂದು 8 month ಆದಾಗ ಡಬ್ಬಿಂಗ್ ಎಲ್ಲ ಮುಗಿಸಿ ಅದು ರಿಲೀಸ್ ಎಲ್ಲ ಆಗದ. ಸೊ ಲೈಕ್ ಸ್ವಲ್ಪ ಮಗು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಪದವಿ ಪೂರ್ವದಲ್ಲಿ ನಂಗೆ ಎಂತ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದು, ಮೂಕಿ ಡೈಲಾಗೇ ಇಲ್ಲ ಸಿನಿಮಾದಲ್ಲಿ ಸರ್. ನಾನು ಸುಮ್ಮನೆ ಅವ್ರು ಏನು ಹೇಳಿದ್ರೆ ಅಷ್ಟೇ ಆಕ್ಟಿಂಗ್ ನಂದು ಅದರಲ್ಲಿ. ಅವರು ಫ್ಯೂಚರ್ ವರ್ಷನ್ ಪ್ಲೇ ಮಾಡಿದ್ರು. ಅಲ್ಲ, ನಾಯನಕ್ಕೆ ಹೋಗಿ ಅಂತ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸರ್. ನನಗೆ ಹೋಗಿ ನಂಗೆ ಅದಕ್ಕೆ ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಪ್ಲೀಸ್ ಡೈಲಾಗ್ ಕೊಡಿ, ನಂಗೆ ಮೂಕಿ ಆಗಲ್ಲ ಅಂತ. ಸೊ ಲೈಕ್ ಆಮೇಲೆ ಸರು ಫುಲ್ ಇವಾಗ ಹೀರೋ ಆಗೋಕ್ಕೆ ಶಿಫ್ಟ್ ಆಗ್ಬಿಟ್ರು. ಉಪಾಧ್ಯಕ್ಷ ಸಿನಿಮಾ ಇಂದೆಲ್ಲ ಹೀರೋ ಆಗೋಕ್ಕೆ ಶಿಫ್ಟ್ ಆಗ್ಬಿಟ್ರಲ್ಲ. ಐ ವಾಸ್ ಲೈಕ್ ಬೈತಾ ಇದೆ ಚಿಕ್ಕಣ್ಣ, ಯಾಕೆ ಹೀರೋ ಆಗೋಕೆ ಹೋಗಿದ್ರಿ? ನಾನು ಲೈಫಲ್ಲಿ ಒಂದು ಅಪ್ಡೇಟ್ ಆಗೋದು ಬೇಡವಾ ನಿಮ್ಮಿಂದ? ನಾನು ನೀವು ಹೀರೋಯಿನ್ ಆಗೋದು ಯಾವಾಗ? ಇಲ್ಲ ಸರ್, ಸಾರಿ ಪ್ಲೀಸ್, ನಂಗೆ ಹೀರೋಯಿನ್ ಆಗೋಕ್ಕೆ ಇಷ್ಟ ಇಲ್ಲ. ನಂಗೆ ಅವ್ರ ಥರ ಡೈಟ್ ಮಾಡೋಕ್ಕೆ ಬರಲ್ಲ, ನಂಗೆ ಅವ್ರ ಥರ ವರ್ಕೌಟ್ ಮಾಡೋಕ್ಕೆ ಬರಲ್ಲ. ನಂಗೆ ತುಂಬ ಭಯ ಹೀರೋಯಿನ್ ಆಗೋಕ್ಕೆ. ಯಾಕೆ ಅಂದರೆ ಹೀರೋಯಿನ್ ಆಗಿ ಬಂದ್ರೆ ಫಿಕ್ಸ್ ಆಗ್ಬಿಟ್ರೆ ಬರೀ ಹೀರೋಯಿನೇ ಆಗಬೇಕು, ಆಮೇಲೆ ಮತ್ತೆ ಬೇರೆ ಆಗಂಗಿಲ್ಲ. ಕಾಮಿಡಿಯನ್ ಇವಾಗ ನಾನು ಏನು ಬೇಕಾದ್ರೂ ಆಗ್ಬೋದು. ನಮ್ಮ ಮನೆ ಹಳಿ ಕ್ಯಾರೆಕ್ಟರ್ ಮಾಡ್ಬೋದು, ಯಾರು ಉದ್ಧಾರ ಮಾಡೋ ಕ್ಯಾರೆಕ್ಟರ್ ಮಾಡ್ಬೋದು, ವೆರೈಟಿ ಮಾಡ್ಬೋದು. ಎಲ್ಲ ಸಿನಿಮಾನು ಮಾಡ್ಬೋದು. ನಾನು ಗ್ಯಾಪಲ್ಲಿ ಹೀರೋನು ಲವ್ ಮಾಡ್ಬೋದು.